ಬಹಳ ಹಿಂದೆ ಮಥುರಾದಲ್ಲಿ ಕಂಸ ಎಂಬ ಹೆಸರಿನ ಒಬ್ಬ ರಾಜ ವಾಸಿಸುತ್ತಿದ್ದ. ದೇವಕಿಯ 8ನೇ ಮಗು ಅವನನ್ನು ಕೊಲ್ಲುತ್ತದೆ ಎಂದು ಭವಿಷ್ಯವಾಣಿಯೊಂದು ಹೇಳಿತು. ಆದ್ದರಿಂದ ಕಂಸನು ದೇವಕಿ ಮತ್ತು ವಾಸುದೇವರನ್ನು ಸೆರೆಮನೆಯಲ್ಲಿ ಬಂಧಿಸಿದನು. ಮಧ್ಯರಾತ್ರಿಯಲ್ಲಿ ಜನಿಸಿದ 8ನೇ ಮಗು ಅದು ಶ್ರೀಕೃಷ್ಣ. ಶ್ರೀಕೃಷ್ಣನನ್ನು ರಾಜ ಕಂಸನಿಂದ ಪಾರುಮಾಡಲು ವಾಸುದೇವನು ತನ್ನ ಸ್ನೇಹಿತನಾದ ನಂದನ ಬಳಿ ಬಿಡಲು ಯೋಚಿಸಿದನು. ದೈವಿಕ ಮಾಯಾಜಾಲದಿಂದ ಕಾವಲುಗಾರರು ನಿದ್ರಿಸಿದರು ಮತ್ತು ಬಾಗಿಲುಗಳು ತೆರೆದವು. ವಾಸುದೇವನು ಮಗು ಕೃಷ್ಣನನ್ನು ಯಮುನಾ ನದಿ ದಾಟಿ ಗೋಕುಲಕ್ಕೆ ಹೊತ್ತಿಕೊಂಡು ಹೋದನು. ವಾಸುದೇವನು ಕೃಷ್ಣನನ್ನು ನಂದ ಮತ್ತು ಯಶೋದೆಯ ಬಳಿ ಸುರಕ್ಷಿತವಾಗಿ ಬಿಟ್ಟನು. ಅವರು ಅವನನ್ನು ಪ್ರೀತಿಯಿಂದ ಬೆಳೆಸಿದರು. ಕೃಷ್ಣನು ಬುದ್ಧಿವಂತ, ಧೈರ್ಯಶಾಲಿ ಮತ್ತು ತುಂಟನಾಗಿ ಬೆಳೆದನು. ಕಾಲಾನಂತರದಲ್ಲಿ ಅವನು ಕಂಸನನ್ನು ಸೋಲಿಸಿ ಜನರನ್ನು ರಕ್ಷಿಸಿದನು. ಅದಕ್ಕಾಗಿಯೇ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತೇವೆ. ಶ್ರೀಕೃಷ್ಣನ ಜನನ ಮತ್ತು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯ.